ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 5 ಚಿಗುರು ಗದ್ಯ ಭಾಗ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಪತ್ರಿಕೆಯ ಹೆಸರು ಚಿಗುರು ಅಂತ. ಪಾಠದ ಹೆಸರು ಕೂಡ ಚಿಗುರು ಎಂಬತಕ್ಕಂಥದ್ದು. ಇಲ್ಲಿ ಕೆಲವು ಮಕ್ಕಳುಗಳು ಅವರು ಬರೆದಿರೋ ಅಂಥದ್ದು, ಇಲ್ಲಿ ಚಿತ್ರಗಳ ವ್ಯತ್ಯಾಸ ಗುರುತಿಸಿ, ಚಿತ್ರಕ್ಕೆ ಬಣ್ಣ ಹಾಕು ಮತ್ತು ನುಡಿಗಟ್ಟಿನ ಅರ್ಥ ಇವೆಲ್ಲ ಸಂಕಲನ ಮಾಡಿ ಈ ನ್ಯೂಸ್ ಪೇಪರ್, ಈ ಚಿಗುರು ಎಂಬಕ್ಕಂಥ ನ್ಯೂಸ್ ಪೇಪರ್ಗೆ ಹಾಕಿದ್ದಾರೆ. ಇಲ್ಲೂ ನೋಡ್ತಾ ಇರ್ಬೋದು, ಸ್ವಾಮಿ ವಿವೇಕಾನಂದರ ಬಗ್ಗೆ, ಗಾದೆಯ ಬಗ್ಗೆ, ಹಾಗೆ ಜೋಗ ಜಲಪಾತದ ಬಗ್ಗೆ, ವಿಶ್ವೇಶ್ವರಯ್ಯರವರ ಬಗ್ಗೆ, ನಾಡ ಹಬ್ಬ ಬಗ್ಗೆ ಪ್ರತಿಯೊಂದು ಕೂಡ ನಿಮ್ಮ ಹಾಗೆ ಮಕ್ಕಳು ಬರೆದಿರೋ ಅಂಥದ್ದು ಈ ಚಿಗುರು ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿದೆ. ಬನ್ನಿ ಅಭ್ಯಾಸದಲ್ಲಿ ನೋಡೋದಾದರೆ ಆ ವಿಭಾಗ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರಿ. ಮೊದಲನೇ ಪ್ರಶ್ನೆ, ಶಾಲಾ ಪತ್ರಿಕೆಯ ಹೆಸರೇನು? ಉತ್ತರ, ಶಾಲಾ ಪತ್ರಿಕೆಯ ಹೆಸರು ಚಿಗುರು. ನಮ್ಮ ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ದಸರಾ. ಹಣ್ಣುಗಳ ರಾಜ ಯಾರು? ಹಣ್ಣುಗಳ ರಾಜ ಮಾವು. ನಾಲ್ಕನೇದಾಗಿ, ವಿವೇಕಾನಂದರ ಬಾಲ್ಯದ ಹೆಸರೇನು? ನರೇಂದ್ರ. ವಿವೇಕಾನಂದರ ಬಾಲ್ಯದ ಹೆಸರು. ಇದಾದ ಮೇಲೆ 5ನೇ ಪ್ರಶ್ನೆ, ಜೋಗ ಜಲಪಾತ ಎಲ್ಲಿದೆ? ಜೋಗ ಜಲಪಾತವು ಮಲೆನಾಡಿನ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ. 6ನೇ ಪ್ರಶ್ನೆ, ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಉತ್ತರ, ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ. 7, ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರೆಹ ಯಾವುದು? ನಾನಿಲ್ಲಿ ಸ್ವಾಮಿ ವಿವೇಕಾನಂದ ಅಂತ ಬರೆದಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದು ಬರೀರಿ. ಸ್ವಾಮಿ ವಿವೇಕಾನಂದ ಚಿಗುರು ಪತ್ರಿಕೆಯ ಈ ಬರಹ ನನಗೆ ಇಷ್ಟ ಅಂತ ಬರೆದಿದ್ದೀನಿ. ಇದಾದ ಮೇಲೆ ಆ ವಿಭಾಗ ನೋಡೋದಾದ್ರೆ ಹೊಂದಿಸಿ ಬರೆ. ಇಲ್ಲಿ ಲೇಖಕರ ಹೆಸರಿದೆ, ಇದು ಲೇಖನದ ಹೆಸರು ಈ ಕಡೆ ಕೊಟ್ಟಿದ್ದಾರೆ. ಮಕ್ಕಳೇ, ಇಲ್ಲಿ ಮೊದಲನೇದಾಗಿ ಮಾಲಾ ಅಂತ ಕೊಟ್ಟಿದ್ದಾರೆ. ಅವರು ನಿಮಗಿದು ತಿಳಿದಿರಿ ಎಂಬುದು ಲೇಖನದ ಹೆಸರು. ಥಾಮಸ್ ಅಂತ ಎರಡನೇದು, ಅವರು ನಾಡ ಹಬ್ಬ ಲೇಖನದ ಹೆಸರು. 3, ಬೇಗಂ ಅಂತ ಅವ್ರದ್ದು ಗಾದೆ. ಕೊನೆಯದಾಗಿ ವಿನಾಯಕ, ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಲೇಖನದ ಹೆಸರಾಗಿದೆ. ಇದಾದ ಮೇಲೆ ಸಾಮರ್ಥ್ಯಾಧಾರಿತ ಚಟುವಟಿಕೆ. ಇದರಲ್ಲಿ ನೋಡೋದಾದರೆ ಆ ವಿಭಾಗ ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು, ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ, ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಇದು ಸರಿ, ಇಲ್ಲಿ ರೈಟ್ ಮಾರ್ಕ್ ಹಾಕಿ. 2ನೇ ಪ್ರಶ್ನೆ, ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಇದು ಕೂಡ ಸರಿಯಾದಂಥ ಉತ್ತರ. 3, ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ಇದು ತಪ್ಪು. 4ನೇದಾಗಿ, ಪದಗಳಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಇದು ಸರಿ, ಇಲ್ಲಿ ಸರಿ ಬರೆಯಿರಿ. 5ನೇದು, ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಇದು ತಪ್ಪು ತಾನೆ? ತಪ್ಪು ಅಂತ ಬರೀರಿ. ಕೊನೆಯದಾಗಿ, ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಅಲ್ವಾ? ಇದು ಸರಿಯಾದಂಥ ಉತ್ತರ, ಸರಿ ಬರೀರಿ. ಈಗ ಆ ವಿಭಾಗ ನೋಡೋದಾದರೆ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ. ಇಲ್ಲಿ ಮೊದಲನೇದು ಮಿಕ್ಸ್ ಮಾಡಿ ಬರ್ತಿದ್ದಾರೆ, ನಾಡ ನಮ್ಮ ಹಬ್ಬ ದಸರಾ ಅಂತ. ನೀವು ಇಲ್ಲಿ ನಮ್ಮ ನಾಡ ಹಬ್ಬ ದಸರಾ ಅಂತ ಬರಿಬೇಕು. 2ನೇ ಪ್ರಶ್ನೆ, ಮಾತು ಜಗಳವಿಲ್ಲ ಬಲ್ಲವನಿಗೆ ಅಂತ ಕೊಟ್ಟಿದೆ. ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಬರೀರಿ. 3ನೇದು, ರಾಜ್ಯ ನಮ್ಮ ಕರ್ನಾಟಕ ಅಂತ ಇದೆ, ನಮ್ಮ ರಾಜ್ಯ ಕರ್ನಾಟಕ ಅಂತ ಬರೀರಿ. ಕೊನೆಯದಾಗಿ, ಹಣ್ಣುಗಳ ಮಾವು ರಾಜ ಅಂತ ಇದೆ, ಹಣ್ಣುಗಳ ರಾಜ ಮಾವು ಅಂತ ಬರೀರಿ. ಆದ ಮೇಲೆ ಇದಿಷ್ಟು ಆ ವಿಭಾಗ. ಈ ವಿಭಾಗ ನೋಡೋದಾದರೆ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು, ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿನ್ನ ಹೆಸರು, ಇಲ್ಲಿ ನನ್ನ ಹೆಸರು ಬರ್ತಿದ್ದೀನಿ ಚೈತ್ರ ಅಂತ. ಇಲ್ಲಿ ಗೆಳೆಯ ಅಥವಾ ಗೆಳತಿಯ ಹೆಸರು ಬರಬೇಕು, ನಾನು ಸ್ಫೂರ್ತಿ ಅಂತ ಬರ್ತಿದ್ದೀನಿ. ಇಲ್ಲಿ ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ಅಂತ ಬರೆದಿದ್ದೀನಿ. ಇಲ್ಲಿ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆ ಕೈಯಲ್ಲಿ ಬರೆಸಿ, ಅವ್ರು ಏನು ಓನಾಗಿ ಬರೀತಾರೆ ನೋಡೋಣ. ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ಅಂತ ಬರೆದಿದ್ದೀವಿ. ಇದಾದ ಮೇಲೆ
ಮೊದಲನೇ ಪ್ರಶ್ನೆ ನೋಡೋದಾದರೆ ಯಾರ ಬರೆಹ ಚೆನ್ನಾಗಿದೆ. ಇಲ್ಲಿ ನಾನು ಸ್ಫೂರ್ತಿ ಬರೆಹ ಚೆನ್ನಾಗಿದೆ ಅಂತ ಬರೆದಿದ್ದೀನಿ. ಎರಡನೇ ಪ್ರಶ್ನೆ, ಬರೆಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು. ನಾನಿಲ್ಲಿ ಓನ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ನೋಡ್ಕೊ ಬರಿಬೋದು, ಇಲ್ಲ ಬೇರೆ ಬರಿಬೋದು. ಅಕ್ಷರ ಚೆನ್ನಾಗಿ ಮತ್ತು ಲೇಖನ ಚಿಹ್ನೆ ಸರಿಯಾಗಿ ಬಳಸಿರುವಳು ಅಂತ ಬರೆದಿದ್ದೀನಿ. ನೀವು ಹುಡುಗ ಆದರೆ ನೂ ಅಂತ ಬರೀರಿ, ನಾನು ಹುಡುಗಿ ಆಗಿರ್ತೀನಿ ಬರೆಸಿರುವಳು ಅಂತ ಬರೆದಿದ್ದೀನಿ. ಮೂರನೇ ಪ್ರಶ್ನೆ, ಬರೆಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಅಂತ ಇದೆ. ಬರೆಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡಿ ಅಂತ ಇದೆ. ಅಕ್ಷರಗಳು ಸ್ಪಷ್ಟವಾಗಿಲ್ಲ ಮತ್ತು ಲೇಖನ ಚಿಹ್ನೆ ಸರಿಯಾಗಿ ಬಳಸಿಲ್ಲ ಅಂತ ಬರೆದಿದ್ದೀನಿ. ಸೊ ಈ ವಿಭಾಗ ನೋಡೋದಾದರೆ ಈ ವಾಕ್ಯಗಳನ್ನು ನಕಲು ಮಾಡು. ಸೊ ಇಲ್ಲಿ ಕಾಪಿ ರೈಟಿಂಗ್ ಥರ ಬರಿಬೇಕು ಮಕ್ಕಳು. ಕೋಗಿಲೆಯ ಗಾನ ಇಂಪು ಅದನ್ನು ಬರೀರಿ. ಮಾಡುದಣ್ಣ ಮಹಾರಾಯ ಅದನ್ನು ಬರೀರಿ ಈ ಕಡೆ. ಇದು ಆದ ಮೇಲೆ ಹೂ ವಿಭಾಗ ನೋಡೋದಾದರೆ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. ಇಲ್ಲಿ ನನ್ನ ಸ್ನೇಹಿತೆಯ ಹೆಸರು, ನನ್ನ ಹೆಸರನ್ನು ಬರೆದಿದ್ದೇನೆ. ಇಲ್ಲಿ ಹೂ ವಿಭಾಗ ನೋಡಿ, ಚುಕ್ಕಿ ಚಿನ್ನ ಶಾಲ ಪತ್ರಿಕೆಗೆ 3 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರೆಹದಲ್ಲಿ ಬರೆ ಅಂತ ಇದೆ. ಗಾದೆ ಎಂದರೆ ನಾಣ್ಮುಡಿ. ಕೆಲವೊಂದಿಷ್ಟು ಗಾದೆಗಳು ಬರೆದಿದ್ದೀನಿ. ಸೊ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ದುಡಿದವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ, ಈ ಥರ ನೋಡಬಹುದು. ಸೊ ಇದಾದ ನಂತರ ಭಾಷಾಭ್ಯಾಸ ನೋಡೋದಾದರೆ ಆ ವಿಭಾಗ, ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ ಅಂತ ಇದೆ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಚಿತ್ರದಲ್ಲಿ ಏನು ಮಾಡ್ತಿದ್ದಾಳೆ? ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಹುಡುಗನು ಗಿಡಕ್ಕೆ ನೀರನ್ನು ಹಾಕುತ್ತಿರುವನು. ಹುಡುಗನು ಹಲ್ಲುಗಳನ್ನು ಉಜ್ಜುತ್ತಿರುವನು. ಪ್ರಯಾಣಿಕರು ಬಸ್ಸಿನಲ್ಲಿ ಹತ್ತುತ್ತಿದ್ದಾರೆ. ಹುಡುಗಿ ಹಗ್ಗದ ಆಟ ಆಡುತ್ತಿದ್ದಾಳೆ. ಮೊಲವು ಹುಲ್ಲನ್ನು ತಿನ್ನುತ್ತಿದೆ. ಭಾಷಾ ಚಟುವಟಿಕೆ, ಗಾದೆಗಳನ್ನು ಓದಿ ತಿಳಿ. ಮೊದಲನೇದು, ಆಪತ್ತಿಗಾದವನೇ ನೆಂಟ. 2, ಮಾತು ಬೆಳ್ಳಿ ಮೌನ ಬಂಗಾರ. 3, ಅತಿ ಆಸೆ ಗತಿ ಕೇಡು. 4, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಆ ವಿಭಾಗ, ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಇಲ್ಲಿ ಕೆಲವೊಂದಿಷ್ಟು ಗಾದೆಗಳು ಕೊಟ್ಟಿದ್ದಾರೆ, ಅರ್ಧನ ಇನ್ನರ್ಧ ಬರೆದಿದ್ದಾರೆ. ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ, ಮಾಡುದಣ್ಣು ಡ್ಯಾಶ್ ಮಾಡಿದುಣ್ಣು ಮಹಾರಾಯ. 2, ಎತ್ತು ಏರಿಗೆ ಎಳೆದರೆ ಡ್ಯಾಶ್. ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಇಳಿಯುತ್ತೆ. ಆದ ಮೇಲೆ 3ನೇ ಪ್ರಶ್ನೆ ನೋಡೋದಾದರೆ, ಹೊಟ್ಟೆಗೆ ಹಿಟ್ಟಿಲ್ಲ ಡ್ಯಾಶ್. ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅಂತ ಬರೀರಿ. 4ನೇದು, ಶಕ್ತಿಗಿಂತ ಡ್ಯಾಶ್. ಶಕ್ತಿಗಿಂತ ಯುಕ್ತಿ ಮೇಲು. ಈ ವಿಭಾಗ ನೋಡೋದಾದರೆ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಇಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ, ಅದು ನಾವು ಕರೆಕ್ಟಾಗಿ ಬರಿಬೇಕಷ್ಟೇ. ಇಲ್ಲಿ ಕುತೂಹಲ ಅಂತ ಕೊಟ್ಟಿದ್ದಾರೆ, ನಾವು ಕುತೂಹಲ ಅಂತ ಬರಿಬೇಕು. ಜಲಪಾತ ಅಂತ ಕೊಟ್ಟಿದ್ದಾರೆ, ಜಾಲಪಾತ ಅಂತ ನಾವು ಜಲಪಾತ ಅಂತ ಬರಿಬೇಕು. ಶಿಕ್ಷಕ ಅಂತ ಕೊಟ್ಟಿದ್ದಾರೆ, ನಾವಿಲ್ಲಿ ಶಿಕ್ಷಕ ಬರಿಬೇಕು. ನಿಡುಗಟ್ಟು ಅಂತ ಕೊಟ್ಟಿದ್ದಾರೆ, ಇಲ್ಲಿ ನಾವು ನುಡಿಗಟ್ಟು ಅಂತ ಸರಿಯಾದ ರೀತಿಯಲ್ಲಿ ಬರಿಬೇಕು. ನಿನಗಿದು ತಿಳಿದಿರಲಿ, ಗಾದೆ ಎಂದರೆ ನಾಣ್ಮುಡಿ. ಸೊ ಇಲ್ಲಿಗೆ ಚಿಗುರು ಎಂಬಕ್ಕಂಥ ಗದ್ಯ ಭಾಗದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಸಾಮರ್ಥ್ಯಾಧಾರಿತ ಚಟುವಟಿಕೆ ಇಷ್ಟು ಮುಗಿದಿದೆ ಮಕ್ಕಳೇ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ. ಬಾಯ್ ಬಾಯ್ ಮಕ್ಕಳೇ.